ಪ್ರಣಾಮಗಳು ಮಹಾರಾಜ್ರೆ, ಪ್ರಣಾಮಗಳು. ಪ್ರಣಾಮಗಳು. ಪಂಡಿತ ರಾಮಕೃಷ್ಣ ಎಲ್ಲಿ? ಇಲ್ಲೇ ಇದ್ದಾರೆ. ಎಲ್ಲಿದ್ದಾರೆ ಪಂಡಿತ ರಾಮಕೃಷ್ಣ? ಇಲ್ಲೇ ಇದ್ದಾರಲ್ಲ ಮಹಾರಾಜ್ರೆ. ನಾವು ಪಂಡಿತ ರಾಮಕೃಷ್ಣರ ತಾಯಿ ಬಗ್ಗೆ ಅಲ್ಲ, ಪಂಡಿತ ರಾಮಕೃಷ್ಣರ ಬಗ್ಗೆ ಕೇಳುತ್ತಿದ್ದೇವೆ ಶಾರದಾ ದೇವಿ. ಇವರೇ ತಾನೇ ಪಂಡಿತ್ ರಾಮಕೃಷ್ಣ? ಶಾರದಾ ದೇವಿ, ಇದು ಏನು ಅಪಹಾಸ್ಯವು? ಅಮ್ಮ ಹೇಳ್ತಿದ್ದಾರೆ, ಪುತ್ರ ತಾಯಿಯ ಅಂಶ ಆಗಿರ್ತಾನೆ, ಅವಳ ಪ್ರತಿರೂಪ ಆಗಿರ್ತಾನೆ ಅಲ್ವಾ ಮಹಾರಾಜ್ರೆ? ಹೌದು, ಆಗಿರುತ್ತದೆ, ಖಂಡಿತ ಆಗಿರುತ್ತದೆ. ಅಂದ್ರೆ ಅಮ್ಮ ಈಗ ಸಂಪೂರ್ಣ ರಾಮಕೃಷ್ಣ, ಹಾಗೆ ಪಂಡಿತ್ ರಾಮಕೃಷ್ಣ ಇವರ ಅಂಶ. ಅಂದ್ರೆ ಈಗ ನಿಮ್ಮ ಮುಂದೆ ಸಂಪೂರ್ಣ ರಾಮಕೃಷ್ಣ ಉಪಸ್ಥಿತರಾಗಿದ್ದಾರೆ ಈ ಸಮಸ್ಯೆನ ಬಗೆಹರಿಸೋದಕ್ಕೆ. ಇದು ಸರಿಯಾಗಿದೆ ಮಹಾರಾಜರೇ, ಅದ್ಭುತ. ಇದ್ಯಾವ ರೀತಿ ನ್ಯಾಯ ಮಹಾರಾಜ್ರೆ? ಪಂಡಿತ ರಾಮಕೃಷ್ಣನ ಅವರ ಅಮ್ಮ ಮತ್ತೆ ಅವರ ಪತ್ನಿ ನಮ್ಮನ್ನ ಮಾತುಗಳಿಂದ ಮೋಡಿ ಮಾಡ್ತಾ ಇದ್ದಾರೆ. ಎತ್ಕೊಳ್ಳಿ. ಹಾ, ಆಕೆ ಒನಕೆಯನ್ನು ಕಿತ್ಕೊಳ್ಳಿ. ಅಮ್ಮ ಇಲ್ಲಿಗೆ ಬಂದಿದಾರಲ್ಲ, ಅದ್ರ ಲಾಭ ಎತ್ಕೊಳ್ಳಿ. ಕ್ಷಮಿಸಿ ಮಹಾರಾಜ್ರೆ, ನಿಮಗಿಲ್ಲಿ ಪಂಡಿತ್ ರಾಮಕೃಷ್ಣ ಇರೋದು ಮುಖ್ಯನಾ ಅಥವಾ ಇಲ್ಲಿರೋ ಸಮಸ್ಯೆ ಪರಿಹಾರ ಆಗೋದು ಮುಖ್ಯನಾ? ಪಂಡಿತ್ ರಾಮಕೃಷ್ಣ ಅಂದರೆ ನ್ಯಾಯ. ನಾವು ನ್ಯಾಯಪ್ರಿಯರು. ಮತ್ತೆ ಅವಕಾಶ ಕೊಡಿ ಮಹಾರಾಜರೇ. ಪಂಡಿತ ರಾಮಕೃಷ್ಣನು ಇಷ್ಟು ಬುದ್ಧಿವಂತನು, ಜ್ಞಾನಿಯು, ನಿಸ್ಸಂದೇಹವಾಗಿ ಅವನಿಗೆ ಜನ್ಮ ನೀಡಿದ ತಾಯಿಯು ಅವನಿಗಿಂತ ಹೆಚ್ಚು ಜ್ಞಾನಿಯಾಗಿರುತ್ತಾರೆ. ನೀವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇರುವುದಕ್ಕಾಗಿ ನಾವು ನಿಮಗೆ ಆಭಾರಿಯು. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಪಂಡಿತ ರಾಮಕೃಷ್ಣ ಮತ್ತೆ ತನ್ನ ಬ್ರಹ್ಮಜಾಲವನ್ನು ಕೂಡಿ ಸುರಕ್ಷಿತನಾಗಿಬಿಟ್ಟ. ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ. ನಾವು ನಿಮಗೆ ಈ ಪ್ರಕರಣವನ್ನು ಪರಿಹಾರ ಮಾಡಲು ಒಂದು ಅವಕಾಶ ನೀಡುತ್ತೇವೆ ಹಾಗೂ ಆಶಿಸುತ್ತೇವೆ ಈ ಸಮಸ್ಯೆಯ ಬಗ್ಗೆ ಪರಿಚಯವಿದೆ ಎಂದು. ಖಂಡಿತವಾಗ್ಲು ಮಹಾಮಂತ್ರಿ ತಿಮ್ಮರಸು ಅವರು ನಮಗಿದ್ರ ಬಗ್ಗೆ ವಿಸ್ತಾರವಾಗಿ ವಿವರಿಸಿದ್ದಾರೆ. ನನ್ನ ಪುತ್ರ ನನ್ನ ಕನಸಲ್ಲಿ. ನಿನ್ನ ಪುತ್ರನೇ? ಶಾರದಾದೇವಿ ಅವರೇ, ನಿಮಗೆ ಪುತ್ರರತ್ನ ಪ್ರಾಪ್ತಿ ಯಾವಾಗ ಆಯ್ತು ಅಂತ ಕೇಳಬಹುದೇ? ನಾನ್ ಹೇಳ್ತಾ ಇದ್ದೀನಿ ಅಷ್ಟೇ, ಮಾತುಗಳು ಅಮ್ಮಂದು. ಅಮ್ಮನ ಪುತ್ರ ಅರ್ಥಾತ್ ನನ್ನ ಪತಿ ಅಂದ್ರೆ ಪಂಡಿತ ರಾಮಕೃಷ್ಣ ಅವರು ಇವರ ಕನ್ಸಲ್ ಬಂದಿದ್ರಂತೆ. ಅಲ್ಲೇ ಅವರು ಈ ಸಮಸ್ಯೆಗೆ ಪರಿಹಾರನ ಹೇಳಿದಾರಂತೆ. ಇದೇನಿದು ಈ ರೀತಿ ದಡ್ಡತನದ ಕತೆ ಹೇಳ್ತಿದ್ದೀರಾ? ರಾಮಕೃಷ್ಣ ಸ್ವಪ್ನದಲ್ಲಿ ಬಂದು ಸಮಸ್ಯೆಯನ್ನು ಹೇಗೆ ಬಗೆಹರಿಸೋದಕ್ಕೆ ಸಾಧ್ಯ? ಯಾಕಾಗ್ಬಾರ್ದು? ಯಾವಾಗ ಮಹಾರಾಜರ ತಂದೆ ಮಂಗ್ಲ ಸತ್ತೈನ್ ಕನ್ಸಲ್ ಬಂದು ಅವ್ರ ಸಮಸ್ಯೆನ ಹೇಳ್ಕೋಬಹುದು ಅಂದ್ಮೇಲೆ ಅಮ್ಮನ ಪುತ್ರ ಅವ್ರ ಕನ್ಸಲ್ ಬಂದು ಸಮಸ್ಯೆಗೆ ಪರಿಹಾರನ ಯಾಕೆ ಕೊಡ್ಬಾರ್ದು ಹೇಳಿ? ಹಾ, ನಾವು ಹೇಳ್ತಿರೋ ಅಂತ ಅರ್ಥ ಏನಂದ್ರೆ ಪಂಡಿತ ರಾಮಕೃಷ್ಣನೇ ಖುದ್ದಾಗಿ ಈ ಸಮಸ್ಯೆಗೆ ಪರಿಹಾರವನ್ನ ಹೇಳಿರ್ತಾನೆ. ಆದ್ರೆ ಗುರುಗಳೇ, ಪಂಡಿತ ರಾಮಕೃಷ್ಣ ಸ್ವರ್ಗಕ್ಕೆ ಹೋಗಿದಾರಲ್ವಾ? ಮಹಾರಾಜರ ತಂದೆಯವರನ್ನ ಭೇಟಿ ಮಾಡೋದಕ್ಕೆ ನೀವೇ ಸ್ವತಃ ಕಳಿಸ್ಕೊಟ್ರಲ್ಲ. ಮಹಾರಾಜರ ಅನುಮತಿ ಇದೆಯಾ? ಖಂಡಿತವಾಗಿ. ನೀವು ನಿಮ್ಮ ಕಾರ್ಯವನ್ನು ಪ್ರಾರಂಭಿಸಿ. ಹಾಗೂ ಯಾವುದಾದರೂ ವಸ್ತುವಿನ ಅವಶ್ಯಕತೆ ಇದ್ದರೆ ಹೇಳಿ ನಮಗೆ. ಒಂದು ಖಡ್ಗದ ಅಗತ್ಯ ಇದೆ ಈಗ. ಮಂತ್ರಿಗಳೇ. ಮಹಾರಾಜರೇ. ಗುಂಡಪ್ಪ, ನನ್ನನ್ನಲ್ಲ ಅಮ್ಮನ್ ನೋಡು, ಯಾವ ತರ ಈ ಪ್ರಕರಣಕ್ಕೆ ಪೂರ್ಣ ವಿರಾಮ ಇಡ್ತಾರೆ ಅಂತ.
ಓ, ನೀನು ಸಹ ಇದೇ ರಾಜ್ಯಸಭೆಯಲ್ಲಿ ಉಪಸ್ಥಿತನಿದೆಯಾ ಪಂಡಿತ ರಾಮಕೃಷ್ಣ? ವೇಷ ಬದಲಾಯಿಸಿ ತಥಾಚಾರ್ಯನ ತೀಕ್ಷ್ಣ ದೃಷ್ಟಿಯಿಂದ ಬಚಾವಾಗೋದಕ್ಕಾಗಲ್ಲ. ಮನೆ ಹೋಗಿ ಪಂಡಿತ ರಾಮಕೃಷ್ಣನನ್ನ ಅಲ್ಲೇ ಇದನ್ನು ಹಿಡಿರಿ. ಆಗ್ಲಿ ಗುರುಗಳೇ. ಮತ್ತೆ ನೀವು ಈ ತಲವಾರಿನಿಂದ ಏನ್ ಮಾಡ್ಬೇಕು ಅಂತಿದ್ದೀರಾ? ಒಂದು ತಾಯಿಯನ್ನು ಹತ್ಯೆ ಮಾಡ್ತೀರಾ? ಮತ್ತು ಇನ್ನೊಂದು ತಾಯಿಗೆ ಮಗು ಸಿಕ್ಕಿ ಪುತ್ರನಿಂದ ಲಾಭವಾಗ್ಲಿ ಅಂತನಾ? ಉಪಾಯ ತುಂಬಾ ಸರಳವಾಗಿದೆ. ಅಮ್ಮ ಈ ಖಡ್ಗದಿಂದ ಈ ಮಗುನ 2 ತುಂಡಾಗಿ ಮಾಡ್ತಾರೆ. ಆಗ ಇಬ್ರು ತಾಯಂದ್ರಿಗೂ ಅರ್ಧ ಅರ್ಧ ಸಿಗುತ್ತೆ. ಮಹಾರಾಜರೇ, ಎತ್ಕೊಳ್ಳಿ. ಏನು? ಅಮ್ಮ ಈ ಮಗುನ ತುಂಡು ಮಾಡ್ತಿದ್ದ ಹಾಗೇನೆ ನಿಮ್ ತುಂಡನ್ನ ನೀವು ತಗೊಂಡು ಹೋಗಬಹುದು. ಅಮ್ಮನವರೇ, ನೀವು ಏನು ಮಾಡಲು ಹೊರಟಿದ್ದೀರಿ? ನಂಬಿಕೆ ಇಡಿ ಮಹಾರಾಜ್ರೆ, ಈಗಿರೋ ಪರಿಹಾರ ಇದು ಒಂದೇನೆ. ಬೇಡ ಬೇಡ, ಈ ತರ ಮಾಡಬೇಡಿ. ಈ ಮಗು ನಂದಲ್ಲ. ಈ ಮಗು ದಮಯಂತಿಗೆ ಹುಟ್ಟಿರೋ ಮಗು. ನೀವು ಈ ಮಗುನ ಇವಳಿಗೆ ಕೊಟ್ಬಿಡಿ. ನನಗ್ ಬೇಕಾದ್ರೆ ಶಿಕ್ಷೆ ಕೊಡಿ, ಆದ್ರೆ ಈ ಮಗುಗೇನು ಮಾಡಬೇಡಿ. ರಕ್ತ. ಮಹಾರಾಜರೇ, ಈ ಮಗು ದಮಯಂತಿದಲ್ಲ, ರಾಧಿಕಾಳ್ದೇನೆ. ಆದ್ರೆ ರಾಧಿಕಾನೇ ಸ್ವಯಂವಾಗಿ ಸ್ವೀಕರಿಸಿದ್ದಾರೆ ಈ ಮಗು ದಮಯಂತಿ ದೇವಿದು ಅಂತ. ರಾಧಿಕಾ ಜಾಗದಲ್ಲಿ ಬೇರೆ ಯಾವುದೇ ತಾಯಿ ಇದ್ದಿದ್ರು ಇದನ್ನೇ ಮಾಡ್ತಿದ್ಲು. ಯಾವುದೇ ತಾಯಿ ಆಗಿದ್ರು ತನ್ನ ಮಗುವಿಗೋಸ್ಕರ ಅವಳ ಪ್ರಾಣನ್ ಕೂಡ ತ್ಯಾಗ ಮಾಡ್ತಾಳೆ. ಆದ್ರೆ ತನ್ನ ಮಗುಗೆ ಒಂದು ಚಿಕ್ಕ ಸಂಕಟ ಬರೋಕ್ಕೂ ಬಿಡಲ್ಲ. ಯಾವಾಗ ರಾಧಿಕಾ ಗೊತ್ತಾಯ್ತು ಅವಳ ಮಗು ಜೀವ ಈಗ ತೊಂದ್ರೆಲಿದೆಯೋ ಅಂತ, ಅವಳು ತನ್ನ ಮಗುನೇ ತ್ಯಾಗ ಮಾಡಿ ಶಿಕ್ಷೆನ ಸ್ವೀಕರಿಸಿದ್ಲು. ಇದನ್ನೇ ನ್ಯಾಯವೆಂದು ಹೇಳುವುದು. ಗುರುಗಳೇ, ರಾಜ್ರೆ, ಏನು ಹೇಳುತ್ತೀರಿ ನೀವು? ಹೌದು ಹೌದು ಮಹಾರಾಜರೇ, ಹಾ ಹೌದು. ಅದ್ಭುತ. ನಾವು ಅತ್ಯಂತ ಪ್ರಸನ್ನರಾಗಿದ್ದೇವೆ. ಪಂಡಿತ ರಾಮಕೃಷ್ಣರ ಬುದ್ಧಿಮತಿ, ಅವರ ನಿಷ್ಠೆ, ಅವರ ರಾಜಭಕ್ತಿಯಿಂದ ಸ್ವರ್ಗದಲ್ಲಿ ಇದ್ದರೂ ಕೂಡ ಎಷ್ಟು ಸರಳತೆಯಿಂದ ಈ ಪ್ರಕರಣಕ್ಕೆ ಪರಿಹಾರ ಹುಡುಕಿದ್ದಾರೆ. ಮಹಾರಾಜ, ಪಂಡಿತ ರಾಮಕೃಷ್ಣ ಸ್ವರ್ಗಕ್ಕೆ ಹೋಗಿಲ್ಲ, ಅವನು ಇಲ್ಲೇ ಇದ್ದಾನೆ ದರ್ಬಾರ್ನಲ್ಲಿ.
ಅವನಂತೂ ಮಣಿ ಅಯ್ಯ ಮಹಾರಾಜೇ, ಇವನೇ ನೋಡಿ ಪಂಡಿತ ರಾಮಕೃಷ್ಣ. ನೋಡಿ, ಇವನ್ ಸ್ವರ್ಗಕ್ಕೆ ಹೋಗೇ ಇಲ್ಲ, ನಮ್ಮೆಲ್ಲರನ್ನ ಮೂರ್ಖರಾಗಿ ಮಾಡ್ತಾ ಇದ್ದಾನೆ. ಗುರುಗಳೇ, ಮಹಾರಾಜನು ರಾಜದ್ರೋಹಿ. ಇವನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹೇಳಿ ನಾಟಕ ಮಾಡಿದಾನೆ. ಇವನಿಗೆ ಶಿಕ್ಷೆ ಆಗ್ಲೇಬೇಕು. ಆಚಾರ್ಯರೇ, ಹಾಗಾದ್ರೆ ಅವನು ಪಂಡಿತ ರಾಮಕೃಷ್ಣನಾ? ನಿಮಗೆ ನನ್ನ ಮಾತುಗಳು ಬಹಳ ಹಾಸ್ಯಾಸ್ಪದವಾಗಿದೆಯಾ ಮಹಾಮಂತ್ರಿಗಳೇ? ನಗರಿ ನಗರಿ, ನಿಮ್ಮ ಬಳಿ ನಮಗಿರುವಂತಹ ಒಂದು ತೀಕ್ಷ್ಣ ದೃಷ್ಟಿ ಇಲ್ವಲ್ಲ? ನೀವು ವೇಷ ಬದಲಿಸ್ಕೊಂಡಿರೋ ಪಂಡಿತ ರಾಮಕೃಷ್ಣನನ್ನ ಗುರುತು ಹಿಡಿಯೋದಕ್ಕಾಗ್ಲಿಲ್ಲ. ನಾನು ಗುರುತು ಹಿಡ್ದೆ. ನಾನು ಎಲ್ರಿಗೂ ಇವನ ವಾಸ್ತವಿಕ ರೂಪವನ್ನ ತೋರಿಸ್ತೀನಿ. ಈಗ ನೋಡಿ ಎಲ್ಲಾರು. ನೀನಿಲ್ಲೇನೋ ಮಾಡ್ತಾ ಇದ್ಯಾ? ಏನ್ ಮಾಡ್ತಿದ್ಯಾ ಅಂದ್ರೆ, ಆ ದುಷ್ಟ ಪಂಡಿತನ ಕೈ ಹಿಡ್ಕೊಳ್ಳೋದ್ರ ಬದಲು ನೀವು ನನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಬರ್ತಿದ್ದೀರಾ ಅಷ್ಟೇ. ಮಹಾರಾಜ, ಅವನು ಇಲ್ಲೇ ಇದ್ದಾನೆ. ಮಹಾರಾಜ ಇಲ್ಲೇ ಇದ್ದಾನೆ. ನಾನೇ ಕಣ್ಣಾರೆ ಅವನ್ನ ನೋಡಿದೆ. ಆಚಾರ್ಯರೇ, ನಿಮಗೆ ಭ್ರಮೆಯಾಗಿದೆ. ಪಂಡಿತ ರಾಮಕೃಷ್ಣನ ಅನುಪಸ್ಥಿತಿ ನಿಮಗೆ ವ್ಯಥೆ ನೀಡುತ್ತಿದೆ. ನೀವು ಭ್ರಮೆಯಲ್ಲಿದ್ದೀರಿ. ಅಮ್ಮನವರೇ, ಈ ಪ್ರಕರಣದ ಪರಿಹಾರಕ್ಕಾಗಿ ನಾವು ನಿಮಗೆ ಆಭಾರಿಯು. ಮಹಾಮಂತ್ರಿಗಳೇ, ಮಹಾರಾಜರೇ, ಈ ಮಗುವನ್ನು ರಾಧಿಕಾದೇವಿಗೆ ಒಪ್ಪಿಸಿ. ಆಗ್ಲಿ ಮಹಾರಾಜ. ಹಾಗೂ ದಮಯಂತಿ ದೇವಿಗೆ ಮುಂದಿನ ಕಾರುಬಾರಿಗೆ ಎಲ್ಲಿಗೂ ಹೋಗದಂತೆ ಆಜ್ಞೆ ನೀಡಿ. ದಣಿನೇ ತಾನೆ? ಹೌದು ಗುರುಗಳೇ, ನಾನೇ ನಿಮ್ಮ ಪ್ರೀತಿಯ ಶಿಷ್ಯ ದಣಿ. ಮತ್ತೆ ನೀನು ಮಣಿನೇ ಅಲ್ವಾ? ನಾನು ನಿಮ್ಮ ಪ್ರೀತಿಯ ಶಿಷ್ಯ ಮಣಿ. ಮತ್ತೆ ನೀನು ಕೊತ್ವಾಲನೇ ತಾನೆ? ಹೌದು ಆಚಾರ್ಯರೇ, ನಾನು ಕೋತವಾಲನೇ. ಮತ್ತೆಲ್ಲ ಸರಿಯಾಗೇ ಇದೆ. ನನ್ನ ಕಣ್ಣುಗಳು ನನಗೆ ಮೋಸ ಮಾಡೋದಿಲ್ಲ. ದರ್ಬಾರ್ನಲ್ಲಿ ನಾನು ಕಂಡಿದ್ದು ಆ ಪಂಡಿತ ರಾಮಕೃಷ್ಣನ್ನೇ. ಹೌದು, ಅವನಿಲ್ಲೇ ಇದ್ದಾನೆ. ಇಲ್ಲೇ ಇದ್ದಾನೆ ಅವನು. ವಿಜಯನಗರವನ್ನೇ ಭ್ರಮೆಯಲ್ಲಿ ತಳ್ತಾ ಇದ್ದಾನೆ. ಹೌದು ಆಚಾರ್ಯರೇ. ಪುಂಗೇನೋ ಓದ್ದೆ, ಸರ್ಪ ಕಣ್ಮುಂದೇನೋ ಬಂತು, ಆದ್ರೆ ಅದನ್ನ ಹಿಡಿಯೋದಕ್ಕೆ ಮುಂಚೆ ತಪ್ಪಿಸ್ಕೊಳ್ತು. ಗುರುಗಳೇ, ನಿಮ್ಮ ಯೋಜನೆಗಳು ಎಲ್ಲಿ ಅಂತ್ಯ ಆಗುತ್ತೋ ಆಗ ಪಂಡಿತ ರಾಮಕೃಷ್ಣನ ಯೋಜನೆಗಳು ಶುರುವಾಗತ್ವೆ. ಬಂದೆ ಗುರುಗಳೇ. ಈಗ ಬಚಾವಾಗಿ ತೋರಿಸೋ ಪಂಡಿತ ರಾಮ. ಈ ಸಲ ಅಂತೂ ಬಚಾವಾದೆ, ಆದ್ರೆ ಪರಿಸ್ಥಿತಿ ಇನ್ನೂ ವಿಚಿತ್ರವಾಗಿದೆ. ಈಗೇನಾಯ್ತು? ನಾನ್ ತಾತಾಚಾರ್ಯರಿಗೆ ಬಲಿ ಆಗ್ತೀನಿ ಅನ್ನಿಸ್ತಿದೆ. ಅವರಂತೂ ಸುಮ್ನೆ ಕೂರೋದಿಲ್ಲ. ಅವ್ರ ಮೈ ಗಂಡ್ಕೊಂಡಿರೋ ತಿಗಳೆ ತರ. ಮತ್ತೆ ಈಗ ನಾನ್ ಯಾವ ಸ್ಥಳದಲ್ಲಿ ಬಚ್ಚಿಡ್ಕೋಬೇಕು ಅಂತ ಹೇಳಿದ್ರೆ ಜೀವನ ಪರ್ಯಂತ ಯಾರು ಕೂಡ ಕಂಡು ಹಿಡಿಯೋಕೆ ಸಾಧ್ಯನೇ ಆಗ್ಬಾರ್ದು. ಆದ್ರೆ ಅಂತ ಸ್ಥಾನ ಎಲ್ಲಿರುತ್ತೆ? ಅಲ್ಲಿಲ್ಲ ಅಮ್ಮ, ನೀನೊಂದ್ ಕೆಲ್ಸ ಮಾಡು. ನಮ್ ಮನೆ ಹತ್ರ ಇರೋ ಸುಲಂಗ ಮಾರ್ಗದಲ್ಲಿ ನೀನ್ ಹೋಗಿ ಬಚ್ಚಿಟ್ಕೋ. ಅಮ್ಮ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಮ್ಮ ಅಡ್ಗೆ ಮನೇಲಿರೋ ಒಲೆ ಇದೆಯಲ್ಲ, ಅದ್ರ ಹಿಂದೆ ಹೋಗಿ ಬಚ್ಚಿಟ್ಕೋ ಅಂತ. ಬೇರೆ ಯಾವ್ದಾದ್ರು ಕೋಣೆ ಇದೆಯಾ? ಅದನ್ನೇ ಹೇಳ್ಬಿಡು. ಪ್ರತಿ ಮನೆಯಲ್ಲೂ ಹುಡುಕಿ, ವಿಜಯನಗರದ ಮೂಲೆ ಮೂಲೆಯಲ್ಲೂ ಹುಡುಕಿ, ಯಾವ ಜಾಗವನ್ನು ಬಿಡಬೇಡಿ. ಆಚಾರ್ಯರೇ, ನೀವು ನಿಶ್ಚಿಂತರಾಗಿರಿ. ಈ ಸಲ ರಾಮಕೃಷ್ಣ ಎಲ್ಲೂ ಓಡೋಗಕ್ಕಾಗಲ್ಲ. ಹೇಗೆ ಗುರುಗಳೇ? ನಾನು ವಿಜಯನಗರದ ಎಲ್ಲಾ ಕಡೆ ನನ್ನ ಸೈನಿಕರನ್ನ ಹಾಕಿದ್ದೀನಿ. ರಾಮಕೃಷ್ಣನ ಮನೆ ಹೊರಗಡೆನೂ ಒಳಗಡೆನೂ 2 ಸೈನಿಕರನ್ನ ನೇಮಿಸಿದ್ದೀನಿ. ಈಗ ಅವರು ಅವ್ರ ಮನೆ ಒಳಗಡೆ ಪ್ರವೇಶನೂ ಮಾಡೋದಕ್ಕಾಗೋದಿಲ್ಲ, ವಿಜಯನಗರದ ಹೊರಗಡೆನೂ ಅವ್ರು ಹೋಗೋದಕ್ಕಾಗೋದಿಲ್ಲ. ನಾವು ಅವನನ್ನ ಎಲ್ಲಾ ಕಡೆ ಹುಡುಕಿ ಹಿಡ್ಕೊಂಡ್ಬಿಡ್ತೀವಿ.
ಬಹಳ ಬುದ್ಧಿವಂತ ಈ ಪಂಡಿತ ರಾಮಕೃಷ್ಣ. ಹುಷಾರಾಗಿರಿ. ಆಚಾರ್ಯರೇ, ಅವನು ಇರುವೆ ಆಗಿ ಬಚ್ಚಿಟ್ಕೊಂಡ್ರು ನಾವನ್ನ ಹಿಡ್ಕೊಂಡ್ಬಿಡ್ತೀವಿ. ಹೇಗೆ ಅವನು ಹಿಂದೆ ಬೀಳ್ತೀವಿ ಅಂದ್ರೆ ಹೇಗಂದ್ರೆ ನಿನ್ನ ಯೋಜನೆ ಬಹಳ ಚೆನ್ನಾಗಿದೆ ಕುತೂಹಲ. ಆದ್ರೆ ಪಂಡಿತ ರಾಮಕೃಷ್ಣನ ಮನೆಯ ಮೇಲೆ ಸಿಪಾಯಿಗಳನ್ನ ಕಾವಲು ಹಾಕಬೇಡಿ. ಯಾಕೆ ಆಚಾರ್ಯರೇ? ಪಂಡಿತ ರಾಮಕೃಷ್ಣನ ಮನೆ ಹತ್ರ ಧನಿ ಮತ್ತೆ ಮಣಿ ನೋಡ್ಕೊಳ್ತಾರೆ. ಮತ್ತೆ ನೀವಿಬ್ರು ಮಳೆ ಬಿರುಗಾಳಿ ಚಳಿ ಏನೇ ಬಂದ್ರು ಹಗಲು ರಾತ್ರಿ ಪಂಡಿತ ರಾಮಕೃಷ್ಣನ ಮನೆಯ ಮುಂದೆ ದೃಷ್ಟಿ ಬೊಂಬೆಗಳ ತರ ನಿಂತಿರ್ಬೇಕು. ಗುರುಗಳೇ, ಸತ್ತೋಗ್ಬಿಡ್ತೀವಿ. ಮಣಿ, ಈ ಮುದ್ಕ ರಾಮಕೃಷ್ಣನ ವಾಪಸ್ ತರೋ ಪ್ರಯಾಸದಲ್ಲಿ ನಮ್ಮನ್ನ ಸ್ವರ್ಗಕ್ಕೆ ಕಳಿಸ್ಬಿಡ್ತಾನೆ. ದುಷ್ಟ ಮುದುಕ, ಕಪಟಿ ಮುದುಕ. ಅಮ್ಮ, ಸಿಕ್ಬಿಡ್ತು ಅಮ್ಮ, ಸಿಕ್ಬಿಡ್ತು. ಬಚಾವಾಗೋ ಮಾರ್ಗನೂ ಸಿಕ್ತು, ಸುಮ್ನಿರೋ ವಿಷಯನೂ ಸಿಕ್ತು. ನಾನಲ್ಲೇ ಇದ್ಕೊಂಡು ಆ ಕಪಟಿ ಸತ್ಯಯ್ಯನ ಬಾಯ್ ಬಿಡಿಸ್ತೀನಿ. ಮತ್ತೆ ತಾತಾಚಾರ್ಯರು ನಾನು ಹುಡ್ಕೋದಕ್ಕೆ ಆಗೋದಿಲ್ಲ, ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅರೆ ವಾ! ಆದ್ರೆ ನಾನಿದನ್ನ ಬೇಗ ಮಾಡ್ಬೇಕು, ಇಲ್ಲಾಂದ್ರೆ ಅವ್ರು ನನ್ನನ್ನು ಹಿಡಿಯೋದಕ್ಕೆ ಇಲ್ಲಿಗೂ ಬಂದ್ಬಿಡ್ತಾರೆ. ಆದ್ರೆ ಆ ಸ್ಥಾನ ಎಲ್ಲಿದೆ? ಈ ಪಂಡಿತ ರಾಮಕೃಷ್ಣ ಸತ್ ಮೇಲೂ ನಮ್ ಬೆನ್ಬಿಡ್ತಾ ಇಲ್ವಲ್ಲ. ಮತ್ತೆ ನಮ್ಮ ಗುರು ನಮ್ಮನ್ನ ನಾಲಾಯಕರು ಅನ್ಕೊಂಡಿದ್ದಾರೆ. ನಮ್ ಕೈಯಿಂದ ಏನ್ ಬೇಕಾದ್ರೂ ಆಗಬಹುದು ಅಂತ ಈ ದುಷ್ಟ ಮುದುಕ ಅನ್ಕೊಂಡಿದ್ದಾನೆ. ಕ್ರೂರಿ ಮುದುಕ. ಅದೇ ತಾನೆ, ಇದನ್ ಮಾಡು ಅದನ್ ಮಾಡು ಅಂತ ಹೇಳ್ತಾನೆ ಇರ್ತಾನೆ. ಬದ್ಲಿಗೆ ಒಂದು ಸ್ವರ್ಣ ಮುದ್ರೆನೂ ಕೊಡೋದಿಲ್ಲ. ಅಯ್ಯೋ ದಣಿ, ಈ ಮೇಲ್ ಕೂತಿರೋನು ನಮ್ ಮಾತ್ ಕೇಳಿಸ್ಕೊಳ್ಳೋದಿಲ್ವೇ? ಅದೇ ಅಲ್ವಾ? ಈ ದಣಿ ಮಣಿ ಏನ್ ಮಾಡ್ತಿದ್ದಾರೆ ಇಲ್ಲಿ? ಹೇ ಭಗವಂತ, ನಾನೀಗೇನ್ ಮಾಡ್ಲಿ? ನೋಡದಿಲ್ಲ, ಎಲ್ ತಂದು ಸಿಕ್ಕಾಕ್ಸ್ಬಿಟ್ಟ. ಹೇ ದೇವ್ರೆ, ನಮ್ಮ ಮೇಲ್ ಸ್ವಲ್ಪನಾದ್ರೂ ಕರುಣೆ ತೋರ್ಸಪ್ಪ. ಏನಾದ್ರೂ ಮಾಡು. ಯಾರಿದಾರಲ್ಲಿ? ಒಳಗಡೆ ಹೋಗಿ ನೋಡ್ಲೇಬೇಕು. ಶಾಂತಿ ಶಾಂತಿ ದಣಿ, ಶಾಂತಿ. ನಾಣ್ಯಗಳು, ಎಷ್ಟೊಂದು ನಾಣ್ಯಗಳು ಬಿದ್ದಿದೆ. ಇಷ್ಟೊಂದು ನಾಣ್ಯ. ಮಣಿ, ಭಗವಂತ ನಮ್ಮ ಮಾತನ್ನು ಕೇಳಿಬಿಟ್ಟ. ಅಯ್ಯೋ, ಗುರುಗಳು ನಿನ್ನ ಯಾವಾಗ್ಲೂ ಮೂರ್ಖ ಅಂತ ಹೇಳೋದು ನಿಜಾನೇ. ಆದ್ರೆ ಯಾಕೆಂದ್ರೆ ಮೇಲ್ ಕೂತಿರೋನ್ಗೆ ಸ್ವಲ್ಪ ಕರುಣೆ ತೋರ್ಸು ಅಂದ್ರೆ ಈ ಸಣ್ಣ ಚೀಲ ಬಿಸಾಕ್ದ. ನಾವೇನಾದ್ರೂ ಜಾಸ್ತಿ ಕರುಣೆ ತೋರ್ಸು ಅಂತ ಹೇಳಿದ್ರೆ ದೊಡ್ಡ ಮೂಟೆನೆ ಬಿಸಾಕ್ತಿದ್ದ ಅನ್ಸುತ್ತೆ. ಆಗ ನಾವು ಶ್ರೀಮಂತರಾಗ್ಬಿಡ್ತಿದ್ವಿ. ಆಗ ನಮ್ಗೆ ಆ ಮುದುಕನಿಂದ ಮುಕ್ತಿ ಸಿಗ್ತಾ ಇತ್ತು. ಮತ್ತ ಅವನನ್ನ ನಮ್ಮ ಸೇವಕನನ್ನಾಗಿ ಮಾಡ್ಕೋಬಹುದು. ಸತ್ಯವಚನ ಮಣಿ. ಓ ಆಚಾರ್ಯರ ಶಿಷ್ಯಂದ್ರ, ನಾನು ಎಂತ ಜಾಗಕ್ಕೆ ಹೋಗ್ತೀನಿ ಅಂದ್ರೆ ನಿಮ್ಮ ಆಚಾರ್ಯರಿಗೆ ಗೊತ್ತೇ ಆಗ್ಬಾರ್ದು ಅಂತ ಜಾಗಕ್ಕೆ ಹೋಗ್ತೀನಿ.